ನಮಸ್ಕಾರ. ಮೊಲಾರಿಟಿ ಗೊತ್ತು, ಮೊಲಾಲಿಟಿ ಗೊತ್ತು, ಇದೇನು ನಾರ್ಮ್ಯಾಲಿಟಿ. ಈ ನಾರ್ಮ್ಯಾಲಿಟಿ ಅನ್ನೋದು ನಾ ಸೆಕೆಂಡ್ ಇಯರ್ ಇದ್ದಾಗ ಇಟ್ ಯೂಸ್ ಟು ಟ್ರಬಲ್ ಮೀ ಅ ಲಾಟ್. ಅಂದ್ರೆ ಅದು ಬಂದ ಕೂಡ ನಾನು ಐ ಯೂಸ್ ಟು ಇಗ್ನೋರ್. ಅದ್ರ ರಿಲೇಟೆಡ್ ಏನೊಂದು ಪ್ರಾಬ್ಲಮ್ ಬಂತು ಅಥವಾ ಆ ಟಾಪಿಕ್ ಬಂತು ಅಂದರೆ ನಾನು ಬಿಟ್ಬಿಡ್ತಿದ್ದೆ. ಸೊ ನಾ ಏನು ಅಂದ್ಕೊಂಡೆ, ಓಕೆ ಈಗ ಹಾಕಿದೆ. ಓಕೆ, ಫಸ್ಟ್ ಆಫ್ ಆಲ್ ದ್ಯಾಟ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್. ನಾರ್ಮ್ಯಾಲಿಟಿ ಬಗ್ಗೆ ನಾ ಈಗ ಮಾತಾಡ್ತೀನಿ ಅಂದರೆ, ಆ್ಯಸ್ ಯು ನೋ, ನಾ ಎಲೆಕ್ಟ್ರೋಕೆಮಿಸ್ಟ್ರಿ CET ಕ್ವಶನ್ಸ್ 2 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋ ಐ ವಾಸ್ ಪ್ಲಾನಿಂಗ್ ಟು ಅಪ್ಲೋಡ್. ಅಲ್ಲೇ ಸ್ವಲ್ಪ ನಾರ್ಮ್ಯಾಲಿಟಿ ರಿಲೇಟ್ ಒಂದಿಷ್ಟು ಪ್ರಾಬ್ಲಮ್ಸ್ ಇದ್ವು. ಸೊ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ನಾರ್ಮ್ಯಾಲಿಟಿ ವಿ ಕಾಂಟ್ ಸಾಲ್ವ್ ದೋಸ್ ಪ್ರಾಬ್ಲಮ್ಸ್. ಇದು ಒಂದು ಪಾಯಿಂಟ್. ಅಗೇನ್ ನಂಗೆ ಇನ್ನೊಂದೇನು ಪಾಯಿಂಟ್ ಬಂತಂದ್ರೆ, ಇಫ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಕನ್ಸೆಪ್ಟ್ ಅಲ್ಲ, ವಿ ಕ್ಯಾನ್ ಸಾಲ್ವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಫ್ರಮ್ ಲಾಟ್ ಆಫ್ ಚಾಪ್ಟರ್ಸ್. ಫಾರ್ ಎಕ್ಸಾಂಪಲ್, ಸಮ್ ಬೇಸಿಕ್ ಕನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ರೆಡಾಕ್ಸ್ ರಿಯಾಕ್ಷನ್ಸ್, ಭಾಳಷ್ಟು ಚಾಪ್ಟರ್ಸ್ನಾಗ ಈ ನಾರ್ಮ್ಯಾಲಿಟಿ ಅನ್ನೋ ಕಾನ್ಸೆಪ್ಟ್ ಬರ್ತೈತಿ. ಇದನ್ನು ಥಿಯರಿ ಒಳಗೆ ಹೇಳಿದ್ದಿಲ್ಲ ನಿಮ್ಗೆ, ಬಿಕಾಸ್ ಅದು ಆಬ್ವಿಯಸ್ಲಿ ಥಿಯರಿ ಸ್ಕೋಪ್ನಾಗ ಬರೋಂಗಿಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾವ ಎಕ್ಸಾಮ್ಸ್ ಇರ್ಬೋದು, ನೀಟ್ ಇರ್ಬೋದು, CET ಇರ್ಬೋದು, JEE ಇರ್ಬೋದು, ಎಲ್ಲರಿಗೂ ನಾರ್ಮ್ಯಾಲಿಟಿ ಅನ್ನೋದು ಕನ್ಸೆಪ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ನನಗೆ ಭಾಳ ಇರಿಟೇಟ್ ಆಗ್ತಿತ್ತು ಅವಾಗ ವೆನ್ ಐ ವಾಸ್ ಇನ್ ಸೆಕೆಂಡ್ ಇಯರ್. ಸೊ ನಿಮಗೂ ಒಂದು ಸುಮ್ಮನೆ ಅದು ಆಲ್ರೆಡಿ ಗೊತ್ತಿರ್ಬೋದು, ನೀವು ಓದಿರ್ಬೋದು ಬುಕ್ಸ್ನಾಗ, ಬೇರೆ ಬೇರೆ ರೆಫರೆನ್ಸ್ ಬುಕ್ನಾಗ ಓದಿರ್ಬೋದು, ಅಥವಾ ನೀವು ಎಲ್ಲರೂ ತಿಳ್ಕೊಂಡಿರ್ಬೋದು. ನನಗದು ಪ್ರಾಬ್ಲಮ್ ಇತ್ತು. ಐ ಥಿಂಕ್ ನಿಮಗೂ ಅದು ನೋಡಿಕೊಳ್ಳೋ ಒಂಥರ ಏನಿದೆ ಕನ್ಫ್ಯೂಷನ್ ಆಗ್ತಿರ್ತೈತಿ. ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕ್ಲಿಯರ್ ದಟ್ ಕಾನ್ಸೆಪ್ಟ್. ನಾರ್ಮ್ಯಾಲಿಟಿ ಅಂದ್ರೆ ಏನು? ಸೊ ಇಟ್ ವಿಲ್ ಹೆಲ್ಪ್ ಯು ಸಾಲ್ವ್ ಅ ಲಾಟ್ ಆಫ್ ಕ್ವಶನ್ಸ್ ಫ್ರಮ್ ಲಾಟ್ ಆಫ್ ಚಾಪ್ಟರ್ಸ್, ಎಸ್ಪೆಷಲಿ ಫಿಸಿಕಲ್ ಕೆಮಿಸ್ಟ್ರಿ. ಓಕೆ, ನಾರ್ಮ್ಯಾಲಿಟಿ ಈಸ್ ನಾಟ್ ಸೋ ನಾರ್ಮಲ್. ಇಟ್ ಈಸ್ ಆ್ಯಕ್ಚುಲಿ ನಾರ್ಮಲ್. ಓಕೆ, ನಾವೇನು ಮಾಡೋಣ, ನಮಗೇನು ಗೊತ್ತು ಅದರಿಂದ ನಮಗೇನು ಗೊತ್ತಿಲ್ಲ ಅದ್ರ ಕಡೆ ಹೋಗೋಣ. ನಮಗೂ ಮೊಲಾರಿಟಿ ಗೊತ್ತು. ಮೊಲಾರಿಟಿ indicated by capital M. Okay, ನೀವು ಒಮ್ಮೆ ನೆನ್ಪು ಮಾಡ್ಕೊಳ್ಳಿ, ವಾಟ್ ಇಸ್ ಮೊಲಾರಿಟಿ. I'll pause for a second for you to remember. What is molarity? It is number of moles of solute. It is a number of moles of solute divided by volume of solution in liters. Volume of solution in liters. This is molarity. Number of moles of solute divided by volume of solution in liters. This is molarity. Molarity ನಮಗೆ ಗೊತ್ತು, ನಾರ್ಮ್ಯಾಲಿಟಿ ನಮ್ಗೆ ಗೊತ್ತಿಲ್ಲ. ಸೊ ವಾಟ್ ವಿ ನೋ ಇನ್ ದ ವಾಟ್ ವಿ ಡು ನಾಟ್ ನೋ ಕಡೆ ಹೋಗೋಣ. ಸೊ ಮೊಲಾರಿಟಿ ಕನ್ಸಿಡರ್ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ನಾನು ಮಾತಾಡ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿದ್ದೇ ಐತಿ. ಒಂದು ಹಂಗೆ ಕ್ವಿಕ್ ರೀಕ್ಯಾಪ್ ಮಾಡ್ಕೊಂಡು ಇಲ್ಲಿಂದ ವಿಲ್ ಕನೆಕ್ಟ್ ಟು ನಾರ್ಮ್ಯಾಲಿಟಿ. ಓಕೆ, ಇದೇನ್ರಿ ನ್ಯೂಮರೇಟರ್ ಏನೈತೆ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ n ನಂಬರ್ ಇದೆ, ಸ್ಮಾಲ್ n. ವಿ ನೋ ದಿಸ್. ವಾಟ್ ಇಸ್, ಹೌ ಡು ಯು ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್? ಗಿವನ್ ಮಾಸ್ W ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಸಿಕ್ತು. ನಂಬರ್ ಆಫ್ ಮೋಲ್ಸ್ ಸಿಕ್ತು, ಸೊಲ್ಯೂಷನ್ ಅದು ವಾಲ್ಯೂಮ್ ಇನ್ ಲೀಟರ್ಸ್ ಗೊತ್ತು ಅಂದರೆ ಮೊಲಾರಿಟಿ ಈಸಿಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಇದು ನ್ಯೂಮರೇಟರ್ನ ಏನು ಮಾಡಿದೀವಿ, ಇದು ನಂಬರ್ ಆಫ್ ಸ್ಮಾಲ್ n. ಈ ಸ್ಮಾಲ್ n ಇಲ್ಲಿ ಬರ್ತೀನಿ. ವಾಟ್ ಇಸ್ ಸ್ಮಾಲ್ n? ಗಿವನ್ ಮಾಸ್. ಇದು ಗಿವನ್ ಮಾಸ್. ಇದು ಕ್ಯಾಪಿಟಲ್ M ಅಂದ್ರೆ ಏನು? ಮೋಲಾರ್ ಮಾಸ್. ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಓಕೆ, ಇದು ಮೊಲಾರಿಟಿ. ನಾರ್ಮ್ಯಾಲಿಟಿ. Normality is equal to number of equivalents of solute. Number of equivalents of a solute divided by volume of solution in liters. If you try to understand, if you try to observe the difference between these two,
Molarity is number of moles of solute divided by volume of solution in liters. Alle normality is the number of equivalents of solute divided by number of divided by volume of solution in liters. If you observe, denominator is same, numerator ಬರೈತೆ, number of moles ಈ ಕಡೆ, ಅಲ್ಲಿ number of equivalents. Number of moles ಅಂದ್ರೆ ಏನು ನಮಗೆ ಗೊತ್ತು, number of equivalents ಅಂದ್ರೆ ಏನು. Normality is indicated by capital N. Capital N is equals to equivalents divided by volume. Molarity is equals to number of moles divided by volume. ಇದು ನಮಗೆ ಗೊತ್ತಿದೆ. ಏನಿದೆ ಈಕ್ವಿವ್ಯಾಲೆಂಟ್ಸ್? ಈಕ್ವಿವ್ಯಾಲೆಂಟ್ಸ್ ಅಂದ್ರೆ ಇಲ್ಲಿ ಹೆಂಗೆ ನಾನು ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ಸ್ ಟು ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್ ಬರ್ತೀನಿ. ಹಂಗೆ ನಂಬರ್ ಆಫ್ ಈಕ್ವಿವ್ಯಾಲೆಂಟ್ಸ್ ಇಸ್ ಈಕ್ವಲ್ಸ್ ಟು ಗಿವನ್ ಮಾಸ್ ಡಿವೈಡ್ ಬೈ ಈಕ್ವಿವ್ಯಾಲೆಂಟ್ ಮಾಸ್. ಇಲ್ಲೇ ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್, ಇಲ್ಲೇ ಗಿವನ್ ಮಾಸ್ ಡಿವೈಡ್ ಬೈ ಈಕ್ವಿವ್ಯಾಲೆಂಟ್ ಮಾಸ್. ನೆಕ್ಸ್ಟ್ ಕ್ವಶನ್ ಏನು ಬರ್ತೈತೆ, ಈಕ್ವಿವ್ಯಾಲೆಂಟ್ ಮಾಸ್ ಅಂದ್ರೆ ಏನು? ಈಕ್ವಿವ್ಯಾಲೆಂಟ್ ಮಾಸ್ ಅಂದ್ರೆ ಏನು? ಈಕ್ವಿವ್ಯಾಲೆಂಟ್ ಮಾಸ್ ಅಂದ್ರೆ ಮೋಲಾರ್ ಮಾಸ್ divided by n factor. N factor, or it's also called Z. Okay, ಇದನ್ನ ಕಂಪೇರ್ ಮಾಡೋಣ. ಈಕ್ವಿವ್ಯಾಲೆಂಟ್ಸ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಅನ್ನು ಕಂಪೇರ್ ಮಾಡೋಣ. ನಂಬರ್ ಆಫ್ ಮೋಲ್ಸ್ ಅಂದ್ರೆ ಸರಳ ಐತಿ, ನಮ್ಗೆ ಗೊತ್ತಿದೆ, ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಈಕ್ವಿವ್ಯಾಲೆಂಟ್ಸ್ ಅಂದ್ರೆ ಗಿವನ್ ಮಾಸ್ ಡಿವೈಡ್ ಬೈ ಈಕ್ವಿವ್ಯಾಲೆಂಟ್ ಮಾಸ್. ಓಕೆ, ಹೊಸದೇನೋ ಟಾಪಿಕ್ ಬಂತಿಲ್ಲ. ಈಕ್ವಿವ್ಯಾಲೆಂಟ್ ಮಾಸ್ ಅಂದ್ರೆ ಏನು ಅಂತ ಕ್ವಶನ್ ಬಂತು. ಈಕ್ವಿವ್ಯಾಲೆಂಟ್ ಮಾಸ್ ಅಂದ್ರೆ ಮೋಲಾರ್ ಮಾಸ್ ಅಂತ ನಮಗೆ ಗೊತ್ತು. ಮೋಲಾರ್ ಮಾಸ್ ಅಂದ್ರೆ ಏನು? ವಾಟ್ ಇಸ್ ಮೋಲಾರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಕೇಳಿದ್ರೆ, ಸೋಡಿಯಂ 23, ಕ್ಲೋರಿನ್ 35.5, ಅಟ್ ಮಾಡಿ 58.5 ಇನ್ ಗ್ರಾಮ್ಸ್ ಎಕ್ಸ್ಪ್ರೆಸ್ ಮಾಡಿದ್ರೆ 58.5 ಗ್ರಾಮ್ ಅಂತ ಹೇಳ್ತೇವೆ. ಮೋಲಾರ್ ಮಾಸ್ ಅಂದ್ರೆ ಗೊತ್ತಿಲ್ಲ. ಈ ಈಕ್ವಿವ್ಯಾಲೆಂಟ್ ಮಾಸ್ ಅಂದ್ರೆ ಏನು? ಮೋಲಾರ್ ಮಾಸ್ ಗೊತ್ತಿರ್ತೈತೆ, ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ದಾಟ್ ಡಿವೈಡೆಡ್ ಬೈ ಎನ್ ಫ್ಯಾಕ್ಟರ್ ಆರ್ ಝೆಡ್. ಈ ನೆಕ್ಸ್ಟ್ ಕ್ವಶನ್ ಏನು ಬರ್ತೈತಿ, ಎನ್ ಫ್ಯಾಕ್ಟರ್ ಅಂದ್ರೆ ಏನು? ಈ ಎನ್ ಫ್ಯಾಕ್ಟರ್ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವೇನು ಮಾಡಬೇಕು, ಈ ನಾರ್ಮ್ಯಾಲಿಟಿ ಬಗ್ಗೆ ನೀವು ಫಸ್ಟ್ ಟೈಮ್ ಕಲಿಯಕತ್ತಿದ್ರಿ ಅಂದ್ರೆ ಕರೆಕ್ಟಾಗಿ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋದು ಬೆಟರ್. ಸೊ ನೀವು ಪಾಸ್ ಮಾಡಿ ಮೊಲಾರಿಟಿ ಒಂದು ಕಡೆ, ನಾರ್ಮ್ಯಾಲಿಟಿ ಒಂದು ಕಡೆ, ಇಲ್ಲೇನ ಬರೆದಿಟ್ಟಿನಿ, ಹಿಂಗೆ ಬರ್ಕೊರಿ. ಎನ್ ಫ್ಯಾಕ್ಟರ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟು ಪಾಸ್ ಇಟ್ ಅಂಡ್ ರೈಟ್ ಇಟ್ ಡೌನ್. ಓಕೆ, ಎನ್ ಫ್ಯಾಕ್ಟರ್ ಅಂದ್ರೆ ಏನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ನಾರ್ಮ್ಯಾಲಿಟಿ ಇನ್ನೊಂದು ಬರೀತೀನಿ. ನಾರ್ಮ್ಯಾಲಿಟಿ ಎನ್ ಇಸ್ ಈಕ್ವಲ್ಸ್ ಟು ಏನು, ನಂಬರ್ ಆಫ್ ಈಕ್ವಿವ್ಯಾಲೆಂಟ್ಸ್ ಆಫ್ ಸಲ್ಯೂಟ್. ಈಕ್ವಿವ್ಯಾಲೆಂಟ್ಸ್ ಅಂದ್ರೆ ಇಕ್ಯೂ ಅಂತ ಬರೆಯತ್ತೀನಿ. ಹಂಗೆ ನಂಬರ್ ಆಫ್ ಈಕ್ವಿವ್ಯಾಲೆಂಟ್ಸ್ ಆಫ್ ಸಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಓಕೆ, ನಾರ್ಮ್ಯಾಲಿಟಿ ಇಸ್ ಈಕ್ವಲ್ಸ್ ಟು ಇಕ್ಯೂ ಅಂದ್ರೆ ಈಕ್ವಿವ್ಯಾಲೆಂಟ್ಸ್. ಈಕ್ವಿವ್ಯಾಲೆಂಟ್ಸ್ ಅಂದ್ರೆ ಏನು? ಗಿವನ್ ಮಾಸ್ ಡಿವೈಡ್ ಬೈ ಈಕ್ವಿವ್ಯಾಲೆಂಟ್ ಮಾಸ್. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈ ಕ್ಯೂ ಇದ್ದಲ್ಲಿ ಡಬ್ಲ್ಯೂ ಬೈ ಇ ಎಂ, ಗಿವನ್ ಮಾಸ್ ಡಿವೈಡೆಡ್ ಬೈ ಈಕ್ವಿವ್ಯಾಲೆಂಟ್ ಮಾಸ್ ಇಂಟು ವಿ. ಈ ವಿ ಆಸ್ ಇಟ್ ಇಸ್ ಇಟ್ಟಿನಿ. ಈ ಕ್ಯೂ ಇದ್ದಲ್ಲಿ ಡಬ್ಲ್ಯೂ ಬೈ ಇ ಎಂ ಹಾಕಿ. ಈ ಕ್ಯೂ ಇದ್ದಲ್ಲೇ ಡಬ್ಲ್ಯೂ ಬೈ ಇ ಎಂ, given mass divided by equivalent mass. Normality is equals to equivalent mass andre molar mass divided by n factor. So W divided by em iddalli idanna ಹಾಕ್ತೀನಿ. equivalent mass iddale molar mass divided by n factor. So molar mass m, capital M, divided by n factor into V. ಇದು ನಾರ್ಮ್ಯಾಲಿಟಿ ಇದು ಫಾರ್ಮುಲಾ. ಅದರೊಳಗೆ ಇ ಕ್ಯೂ ಅಂದ್ರೆ ಈಕ್ವಿವ್ಯಾಲೆಂಟ್ಸ್ ಅಂದ್ರೆ ಗಿವನ್ ಮಾಸ್ ಡಿವೈಡೆಡ್ ಬೈ ಈಕ್ವಿವ್ಯಾಲೆಂಟ್ ಮಾಸ್. ಅದನ್ನ ಹಾಕಿನಿ. ಇಲ್ಲಿ ಈಕ್ವಿವ್ಯಾಲೆಂಟ್ ಮಾಸ್ ಇದ್ದಲ್ಲೇ ಏನು ಹಾಕಿನಿ, ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎನ್ ಫ್ಯಾಕ್ಟರ್ ಹಾಕಿ. ಆ್ಯಂಡ್ ವಿ ನೋ ಇದು ಎನ್ ಫ್ಯಾಕ್ಟರ್. ಆ್ಯಂಡ್ ವಿ ನೋ
denominator of the denominator goes to the numerator. So ಏನಾಗುತ್ತೆ capital N normality, capital ಅಂದ್ರೆ ಏನು normality is equals to denominator goes to the numerator ಅಂದ್ರೆ n factor into ಇದು ಇಲ್ಲಿ ಮ್ಯಾಲೆ ಹೋದು into w by m into v. ಇದು ಮ್ಯಾಲೆ ಹೋತು. ರೆಸ್ಟ್ ಆಫ್ ದ ಪಾರ್ಟ್ ಹಂಗೆ ಬರ್ತೀನಿ. ಇದು ಇಲ್ಲೇ w ಆಸ್ ಇಟ್ ಈಸ್, ಆಮೇಲೆ m v ಕೇಳ. ಇಲ್ಲಿ ಕಂಟಿನ್ಯೂ ಮಾಡಿ. ನಾರ್ಮ್ಯಾಲಿಟಿ ಇಸ್ ಈಕ್ವಲ್ಸ್ ಟು n ಫ್ಯಾಕ್ಟರ್ ಅಥವಾ ಝಡ್ನು ಅಂತಾರ ಅಥವಾ ವ್ಯಾಲೆನ್ಸಿನೂ ಅಂತಾರ ಇಂಟು ಇದೇನು ನೋಡಿ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್. ಇಲ್ಲಿ ನಾವು ಮೊಲಾರಿಟಿ ಬರೀತೀನಿ. ಮೊಲಾರಿಟಿ ನಮ್ಗೆ ಗೊತ್ತಿದ್ದು ಮೊಲಾರಿಟಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂದ್ರೆ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್. Number of moles of solute ಅಂದ್ರೆ given mass divided by molar mass into volume. So this and this are same. This and this are same ಅಂದ್ರ ಈ ಪಾರ್ಟ್ ಬದಲಿ ನಾನು ಮೊಲಾರಿಟಿ ಅಂತ ಹಾಕ್ಬೋದಿಲ್ಲ. If this is molarity, so this is also molarity. ಇಲ್ಲ ಐತಿ. ಸೊ ಇದನ್ನ ತೆಗೆದು ನಾನು ಮೊಲಾರಿಟಿ ಹಾಕ್ತೀನಿ. n ಫ್ಯಾಕ್ಟರ್ ಇಂಟು ಬರ್ತೀನಿ. ಇಂಟು ಬರ್ತೀನಿ ಅಂದ್ರೆ ಈ ಮುಂದಿನ ಬರೀಬೇಕು. ಇದನ್ನು ಬರೆಯೋದು ಒಂದು, ಕ್ಯಾಪಿಟಲ್ ಎಂ ಬರೆಯೋದು ಒಂದು, ಬಿಕಾಸ್ ದಿಸ್ ಇಸ್ ಮೊಲಾರಿಟಿ. ಇಲ್ಲಿ ಪ್ರೂವ್ ಮಾಡಿ. ಸೊ ಇಂಟು ಮೊಲಾರಿಟಿ. ನಾರ್ಮ್ಯಾಲಿಟಿ ಈಸ್ ಈಕ್ವಲ್ ಟು n factor into molarity. This is a very important formula we have to remember. ನೋಡಿ ಎಷ್ಟು ಸರಳ ಆಗ್ತೀನಿ. ನಾರ್ಮ್ಯಾಲಿಟಿ ಅರ್ಥ ಮಾಡ್ಕೊಳ್ಳೋದು. ನಾರ್ಮ್ಯಾಲಿಟಿ ನಮಗೆ ಬೇಕು, ಯಾವುದೋ ಒಂದು ಸೊಲ್ಯೂಷನ್ ಇದ್ದು ಯಾವುದೋ ಒಂದು ಎಲೆಕ್ಟ್ರೋಲೈಟ್ ನಾರ್ಮ್ಯಾಲಿಟಿ ನಮ್ಗೆ ಬೇಕು ಅಂದ್ರೆ ಅದ್ರ ಮೊಲಾರಿಟಿ ಇಂಟು ಎನ್ ಫ್ಯಾಕ್ಟರ್ ಮಾಡಿಬಿಟ್ರೆ ಮುಗಿದು. ವಿ ಹ್ಯಾವ್ ಟು ಫೈಂಡ್ ಔಟ್ ನಾರ್ಮ್ಯಾಲಿಟಿ ಆಫ್ ಸರ್ಟನ್ ಸೊಲ್ಯೂಷನ್ ಆರ್ ಎಲೆಕ್ಟ್ರೋಲೈಟ್. ವಿ ಶುಡ್ ಮಲ್ಟಿಪ್ಲೈ ಇಟ್ಸ್ ಮೊಲಾರಿಟಿ ಬೈ n factor. Very simple. Now the question still remains, what is n factor? So ಅದನ್ನು ನಾವು ಡಿಸ್ಕಸ್ ಮಾಡಿಬಿಟ್ವಿ ಅಂದರೆ ನಾರ್ಮ್ಯಾಲಿಟಿ ಇಸ್ ವೆರಿ ಸಿಂಪಲ್. ಅರ್ಥ ಆಗ್ಬಿಡ್ತೈತೆ ಎಲ್ಲರಿಗೂ. ಸೊ ಅಗೇನ್ ಯು ಹ್ಯಾವ್ ಟು ಪಾಸ್ ಆ್ಯಂಡ್ ರೈಟ್ ದಿಸ್ ಡೌನ್ ಆ್ಯಂಡ್ ಕಮ್ ಡೌನ್ ಟು ದಿಸ್. ವಾಟ್ ಅಂದರೆ ನಾರ್ಮ್ಯಾಲಿಟಿ ಈಸ್ ಈಕ್ವಲ್ಸ್ ಟು n ಫ್ಯಾಕ್ಟರ್ ಅಥವಾ z ಇಂಟು ಮೊಲಾರಿಟಿ. ಓಕೆ, ಯು ಪಾಸ್ ಇಟ್, ರೈಟ್ ದಿಸ್ ಡೌನ್ ಆ್ಯಂಡ್ ಐ ಎಕ್ಸ್ಪ್ಲೇನ್ ಅಬೌಟ್ n ಫ್ಯಾಕ್ಟರ್ ಅಂದ್ರೆ ಏನು, ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಡಿಸ್ಕಸ್ ಮಾಡಿಬಿಟ್ವಿ ಅಂದರೆ ನಾರ್ಮ್ಯಾಲಿಟಿ ವಿಲ್ ಬಿ ವೆರಿ ಕ್ಲಿಯರ್. ನಾರ್ಮ್ಯಾಲಿಟಿ ವಿಲ್ ಬಿ ನಾರ್ಮಲ್ ಅಗೇನ್. ಓಕೆ, to understand what is n factor, or to calculate what is n factor, ನಾವು ಹಂಗೆ ಸಣ್ಣ ಒಂದು ಟೇಬಲ್ ಹಾಕ್ತೀನಿ ಇಲ್ಲೇ. ಈ ಟೇಬಲ್ ನೀವು ನೆನ್ಪಿಟ್ಕೋಬೇಕು ಅಂದ್ರೆ ಅರ್ಥ ಮಾಡ್ಕೋಬೇಕು. ಅರ್ಥ ಆದ್ರೆ ನೆನ್ಪಿಡೋದೇ ಉಳಿತೈತೆ. ಇಟ್ ಇಸ್ ವೆರಿ ಸಿಂಪಲ್. ಐ ರೈಟ್ ಇಟ್ ಡೌನ್ ಆ್ಯಂಡ್ ದೆನ್ ಎಕ್ಸ್ಪ್ಲೇನ್. 2 ಕಾಲಮ್ ಮಾಡ್ರಿ, ನೀವು ಮಾಡ್ರಿ. ಇಲ್ಲೇ ಬರೀರಿ n ಫ್ಯಾಕ್ಟರ್ ಆರ್ ಅದಕ್ಕೆ ನಾವು ಝಡ್ನು ಅಂತೀವಿ. ಈ ಕಡೆ ಅದರ ಇನ್ನು ಆ ಕಡೆ ಕಾಲಮ್ನಾಗ ಒಂದನೇದು ಆಸಿಡ್ಸ್ ಅಂದ್ರೆ ನಮ್ಮ ಸೊಲ್ಯೂಷನ್ ಒಳಗೆ ಆಸಿಡ್ ಇತ್ತಂದ್ರೆ, ನಮ್ಮ ಎಲೆಕ್ಟ್ರೋಲೈಟ್ ಆಸಿಡ್ ಇತ್ತಂದ್ರೆ ಏನು, ಬೇಸ್ ಇತ್ತಂದ್ರೆ ಏನು, ಸಾಲ್ಟ್ ಇತ್ತಂದ್ರೆ ಏನು, ಅದನ್ನು ಬರ್ಕೊಂಡ್ವಿ ನಾವು ಆಸಿಡ್ಸ್. ಎರಡನೇದು ಬೇಸಸ್, ಮೂರನೇದು ಸಾಲ್ಟ್ಸ್, ನಾಲ್ಕನೇದು
ಅಯಾನ್ಸ್. ಐದನೇದು ರೆಡ್ಯೂಸಿಂಗ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ ಬರೀತೀನಿ, ಎರಡು ಕಾಲಮ್ ಮಾಡಬೇಕು. ಆಸಿಡ್ ಇತ್ತಂದ್ರೆ ನಂಬರ್ ಆಫ್ H plus given by one molecule. Base ಇತ್ತಂದ್ರೆ number of OH minus given by one molecule. Salt ಇತ್ತಂದ್ರೆ total positive or negative charge. Ions idvandra charge on ion. Reducing or oxidizing agent ittandra number of electrons lost or gained per molecule. Idenanta I will explain. So before that you should pause and write this down. You books naga, text books ಒಳಗ ಅಥವಾ ಬೇರೆ ಬುಕ್ಸ್ ನಾಗ ಸಿಗ್ತಾವ ನಿಮ್ಗೆ. ಎಲ್ಲಿ ಹುಡ್ಕೊಂಡು ಕುಂದಿರ್ತೀರಿ? ಇಲ್ಲ ನಿಮ್ಗೆ ಆಲ್ರೆಡಿ ಸಿಕ್ಕಿದ್ರೆ ಬೆಟರ್, ಇಲ್ಲ ಅಂದ್ರೆ ಏನು ಮಾಡ್ರಿ, ಪಾಸ್ ಮಾಡ್ರಿ, ರೈಟ್ ದಿಸ್ ಡೌನ್. ಐ ವಿಲ್ ಎಕ್ಸ್ಪ್ಲೈನ್ ಏನಿದು. ಓಕೆ, ನಾವು ನಮ್ಗೇನು ಎಲ್ಲಿದನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ ನಾವು, ನಾರ್ಮ್ಯಾಲಿಟಿ ಈಸ್ ಈಕ್ವಲ್ಸ್ ಟು ಎನ್ ಫ್ಯಾಕ್ಟರ್ ಅಥವಾ ಝೆಡ್ ಇಂಟು ಮೊಲಾರಿಟಿ. ಯಾವುದೋ ಒಂದು ಸೊಲ್ಯೂಷನ್ದು ನಮ್ಗೆ ನಾರ್ಮ್ಯಾಲಿಟಿ ಬೇಕಂದ್ರೆ ಅದ್ರ ಮೊಲಾರಿಟಿ ನಮ್ಗೆ ಗೊತ್ತಿದ್ದಿಲ್ಲ ಅಂದ್ರೆ ಫೈಂಡ್ ಮಾಡಬೇಕು. ಹೆಂಗೆ ಫೈಂಡ್ ಮಾಡೋದು ನಮ್ಗೆ ಗೊತ್ತಿದೆ. ಮೊಲಾರಿಟಿ ಫೈಂಡ್ ಔಟ್ ಮಾಡಿ ಆ ಸೊಲ್ಯೂಷನ್ದು ಎನ್ ಫ್ಯಾಕ್ಟರ್ಲೆ ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗಿದೋದು, ನಾರ್ಮ್ಯಾಲಿಟಿ ಸಿಕ್ಬಿಡ್ತೈತೆ. ಆ ಸೊಲ್ಯೂಷನ್ ಎನ್ ಫ್ಯಾಕ್ಟರ್ ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಇದು ನಮ್ಗೆ ಗೊತ್ತಿರ್ಬೇಕು. ಆ ಸೊಲ್ಯೂಷನ್ ಆಸಿಡ್ ಇದ್ದಿತ್ತಂತ ಅನ್ಕೊಳ್ಳಿ, ಅಂದ್ರೆ ಎಲೆಕ್ಟ್ರೋಲೈಟ್ ಆಸಿಡ್ ಇತ್ತಂತಂದ್ರೆ ಅದ್ರೊಳಗೆ ಆ ಆಸಿಡ್ ಎಷ್ಟು H ಪ್ಲಸ್ ಕೊಡ್ತೀವಿ, ನಂಬರ್ ಆಫ್ H ಪ್ಲಸ್ ಗಿವನ್ ಬೈ ಒನ್ ಮಾಲಿಕ್ಯೂಲ್. ಆ ಆಸಿಡ್ ಎಷ್ಟು H ಪ್ಲಸ್ ಕೊಡ್ತೀವಿ, ನೀರಾಗ ಹಾಕಿದಾಗ ಎಷ್ಟು H ಪ್ಲಸ್ ಕೊಡ್ತೀವಿ, ದಟ್ ಇಟ್ ಸೆಲ್ಫ್ ಇಸ್ ಅ ಎನ್ ಫ್ಯಾಕ್ಟರ್ ಆಫ್ ದಟ್ ಎಲೆಕ್ಟ್ರೋಲೈಟ್. ಫಾರ್ ಎಕ್ಸಾಂಪಲ್, ಓಕೆ, ಬಿಫೋರ್ ಇಲ್ಲಿ ಏನೇನೋ ಎಕ್ಸಾಂಪಲ್ಸ್ ಬರೋದು, ಈ ಟೇಬಲ್ನ ಕಾಲಮ್ಸ್ ಕೆಡಿಸ್ತೀನಿ. ಅದಕ್ಕೆ ನೀವು ಬಿಫೋರ್ ಐ ಗೋ ಟು ದ ಎಕ್ಸಾಂಪಲ್ಸ್ ಯು ಶುಡ್ ಪಾಸ್ ಇಟ್ ಆ್ಯಂಡ್ ರೈಟ್ ದಿಸ್ ಡೌನ್. ಓಕೆ, ಆಸಿಡ್ ಎಕ್ಸಾಂಪಲ್ ತೊಗೊಂಡ್ರೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ನಾವು ತೊಗೊಂತೀವಲ್ಲ, HCl ತೊಗೊಂಡಿವಿ. HCl ನಾನು ನೀರಾಗ ಹಾಕಿದ್ರೆ ಏನು ಕೊಡ್ತೀವಿ, H ಪ್ಲಸ್ Cl ಮೈನಸ್. ಎಷ್ಟು H ಪ್ಲಸ್ ಕೊಡ್ತು, ಒನ್ ಮಾಲಿಕ್ಯೂಲ್ ಆಫ್ HCl ಎಷ್ಟು H ಪ್ಲಸ್ ಕೊಡ್ತು, ಒಂದು. ಸೊ ಎನ್ ಫ್ಯಾಕ್ಟರ್ ಆರ್ Z ಆಫ್ HCl ಇಸ್ ಎಷ್ಟು, ಒಂದು. Very simple. If I consider H2SO4 ನೀರಾಗ ಹಾಕಿದ್ರೆ H2SO4 ನೀರಾಗ ಹಾಕಿದ್ರೆ 2H plus SO4 minus 2. So ಎಷ್ಟು H plus, one molecule of H2SO4 ಎಷ್ಟು H plus ಕೊಡ್ತು, 2H plus. Therefore what is the n factor of H2SO4? What is the n factor or Z value of H2SO4? It is 2. I think you are understanding. Coming to bases, how do you calculate n factor or Z of bases? Number of OH minus given by one molecule. Sodium hydroxide an example consider ಮಾಡಿದ್ರೆ ಇದು ನೀರಾಗ ಹಾಕಿದ್ರೆ ಒಂದು OH minus ಅನ್ನು ಕೊಡ್ತೈತಿ. ಹೆಂಗೆ ಸ್ಪ್ಲಿಟ್ ಆಗುತ್ತೆ, ನೀರಾಗ ಹಾಕಿದ್ರೆ Na ಪ್ಲಸ್ OH minus. ಒಂದು OH minus ಕೊಡ್ತು ಅಂದ್ರೆ ಇದ್ರದ್ದು n factor or Z will be 1. If I take calcium hydroxide, CaOH twice, one molecule of calcium hydroxide gives 2 OH minus, therefore it will, other than factor ಎಷ್ಟಿದೆ, 2. ಸೊ ಒಂದಕ್ಕೆ ಎರಡನೇದು. ಮೂರನೇದು ಸಾಲ್ಟ್ಸ್ ಬಂದ್ರೆ ಏನು ನೋಡ್ಬೇಕು ನಾವು, ಟೋಟಲ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ನೋಡ್ಬೇಕು. ಸೊ ಎಕ್ಸಾಂಪಲ್ ಸಾಲ್ಟ್ಸ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ
ವೆರಿ ಸಿಂಪಲ್. ಯಾವ ಸಾಲ್ಟ್ ತೊಗೊಂತೀವಿ ನಾವು ಆ್ಯಸ್ ಯೂಶುವಲ್ ಫಸ್ಟ್ that salt should be coming on your mind. Obviously ಯಾವುದು ಉಪ್ಪು, ಸೋಡಿಯಂ ಕ್ಲೋರೈಡ್, NaCl. ಇದು ನೀರು ಹಾಕಿರೋದು Na ಪ್ಲಸ್ Cl ಮೈನಸ್. ಓಕೆ, ನಾವು ಏನು ನೋಡ್ಬೇಕು, ಸಾಲ್ಟ್ನಾಗ ಏನು ನೋಡ್ಬೇಕು, ಟೋಟಲ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್, ಐದರ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್. ಓಕೆ, ನಾವು ಪಾಸಿಟಿವ್ ನೋಡೋದು ಏನೈತಿ, ಪ್ಲಸ್ ಇಲ್ಲಿ ಏನೂ ಇಲ್ಲ ಅಂದರೆ ಏನು, 1 ಇದ್ದಂಗೆ. ಸೊ ವಾಟ್ ಈಸ್ n ಫ್ಯಾಕ್ಟರ್ ಆಫ್ NaCl? 1. If I take sodium sulfate, Na2SO4, Na2SO4 ತಗೊಂಡ್ರ, Na2SO4 ತಗೊಂಡ್ರ ಅದನ್ನು ನೀರಿಗೆ ಹಾಕಿದ್ರೆ ಏನಾಗುತ್ತೆ, Na ಪ್ಲಸ್ SO4 ಮೈನಸ್ 2, SO4 ಮೈನಸ್ 2. ಎಷ್ಟು ಸೋಡಿಯಂ ಅದಾವು? 2 ಅದಾವು. ಸೊ 2. ಟೋಟಲ್ ಪಾಸಿಟಿವ್ ಚಾರ್ಜ್ 2 into 1 2, 2 into 1 2. Total negative charge 2. So 2 2. Either you consider total positive charge or you consider total negative charge. Salt ಇದ್ದಾಗ. So sodium sulfate Na2SO4 the n factor ಏನು? 2. If I ask you the n factor of aluminum sulfate ಅದು ಕಾಣವಲ್ದು ನಿಮ್ಗೆ ಅಂದ್ರೆ ಮ್ಯಾಲೆ ಬರಿತೀನಿ, ಕಾಣವಲ್ದು ಅಂದ್ರೆ ಮ್ಯಾಲೆ ಬರಿತೀನಿ. ಏನದು ಅಲ್ಯೂಮಿನಿಯಂ ಸಲ್ಫೇಟ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಏನದು ಅಂದ್ರೆ Al2SO4 ಥ್ರೈಸ್, Al2SO4 ಥ್ರೈಸ್. ಇದ್ರದ್ದು n ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ರಿ, Z ಕ್ಯಾಲ್ಕುಲೇಟ್ ಮಾಡ್ರಿ ಅಂದ್ರೆ ಹೆಂಗೆ ಮಾಡ್ತೀರಿ, ಟೋಟಲ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್. ನೀರಾಗ ಹಾಕಿದ್ರೆ ಏನಾಗುತ್ತೆ, Al ಪ್ಲಸ್ 3 ಪ್ಲಸ್ SO4 ಮೈನಸ್ 2. ಎಷ್ಟು Al ಅದಾವು? 2. ಎಷ್ಟು SO4 ಅದಾವು? 3. ಒಂದ್ರ ಮೇಲೆ ಪ್ಲಸ್ 3 ಚಾರ್ಜ್, ಒಂದ್ರ ಮೇಲೆ ಪ್ಲಸ್ 3 ಅಂತಾವು 2 ಅದಾವು. ಸೊ 3 2 6. ಒಂದ್ರ ಮೇಲೆ ಮೈನಸ್ 2 ಅಂತ 3 ಅದಾವು. ಒಂದ್ರ ಮೇಲೆ ಮೈನಸ್ 2 ಅಂತ 3 ಅದಾವು. 3 2 6. ಸೊ ವಾಟ್ ಈಸ್ n ಫ್ಯಾಕ್ಟರ್ ಆಫ್ ಅಲ್ಯೂಮಿನಿಯಂ ಸಲ್ಫೇಟ್? What is the n factor of aluminum sulfate? It is 6. The total positive or negative charge. Ions. Next, if they are ions, ions with n factor. Very simple. Charge on ion. Na plus the n factor in 1 because normally n charge is 1. What is the n factor of Ca plus 2? 2. Or ಮೇಲೆ ಚಾರ್ಜ್ ಏನಿರ್ತೈತಿ ಅದ. What is the n factor of Cl minus 1? What is the n factor of SO4 minus 2? 2. ಚಾರ್ಜ್ ಹೋಗ್ಬೇಡ್ರಿ, ಚಾರ್ಜ್ ಏನಿರಲಿ, ಮ್ಯಾಗ್ನಿಟ್ಯೂಡ್ ಅಷ್ಟೇ ಫೋಕಸ್ ಮಾಡಿ. Ca plus 2, so n factor is 2. SO4 minus 2, n factor is 2. n factor plus 2 minus 2 ಅಲ್ಲ, n factor is 2. n factor ಏನು ಚಾರ್ಜ್ ಇರಂಗಿಲ್ಲ. Ions are reducing or oxidizing agents. Number of electrons lost or gained per molecule. ಒಂದು ಮಾಲಿಕ್ಯೂಲ್ ಅದು ಆಕ್ಸಿಡೈಸ್ ಆತೋ ರಿಡ್ಯೂಸ್ ಆತೋ ಅನ್ನೋದ್ರ ಮೇಲೆ ನೋಡಿ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ಗೇನ್ ಮಾಡ್ಕೊಂತ, ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ಲೂಸ್ ಮಾಡ್ಕೊಂತು, ದಟ್ ವಿಟ್ ಸೆಲ್ಫ್ ವಿಲ್ ಬಿ ದ n ಫ್ಯಾಕ್ಟರ್ ಆಫ್ ದ್ಯಾಟ್ ಆಕ್ಸಿಡೈಸಿಂಗ್ ಆರ್ ರಿಡ್ಯೂಸಿಂಗ್ ಏಜೆಂಟ್. ಇದ್ರ ಬಗ್ಗೆ ನಮಗೆ ಈಗ ಸದ್ಯ ಬೇಕಾಗಿಲ್ಲ ಅಂದ್ರೆ ನಾವು ಎಕ್ಸಾಂಪಲ್ ತೋಡಿದಾಗ ನಾವು ರವಿಗೆ ಸಲ ಥಿಯರಿ ಡಿಸ್ಕಷನ್ ಮಾಡೋ ಮುಂದೆ ಡಿಸ್ಕಸ್ ಮಾಡಿವಿ. In presence of acidified KMnO4, in presence of acidified K2Cr2O7. Acidified KMnO4 example na tagondra. I hope you have written all of this. Acidified KMnO4 is an oxidizing agent. Idu namge gottೈತಿ. Acidified KMnO4 ನಾವು ಎಕ್ಸಾಂಪಲ್ ತಗೊಂಡ್ರೆ ಇದು ನಿಮ್ಗೆ ನೆನಪಿರಬೇಕು, ಇದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಇದು ಏನಾಗ್ತೈತಿ, ಇದ್ರೊಳಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದ್ರ ಆಕ್ಸಿಡೇಷನ್ ನಂಬರ್ +7. ಇದನ್ನ ನಾವು ಅಸಿಡಿಕ್ ಮೀಡಿಯಂನ ತಗೊಂಡ್ರೆ ಇದು Mn+2 ಆಗಿ ಕನ್ವರ್ಟ್ ಆಗುತ್ತೆ. Mn+7 ಇದ್ದು +2 ಆಗಿ ಕನ್ಸಿಡರ್ ಆಗುತ್ತೆ. ಏನು +7 ಇದು +2 ಆದ್ರೆ ಏನು, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆದ್ರೆ ರಿಡಕ್ಷನ್ ಆದ್ರೆ ಇದು ಯಾವ ಏಜೆಂಟ್, ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ಇಟ್ ಸೆಲ್ಫ್ ಅಂಡರ್ಗೋಸ್ ರಿಡಕ್ಷನ್. +7 ಇದು +2 ಆದ್ರೆ
+7 is +2 ಆಗೋದು ಎಲ್ಲಿ ಯಾವ ಮೀಡಿಯಮ್ನಾಗ ಅಸಿಡಿಕ್ ಮೀಡಿಯಮ್ನಾಗ ಅದು +7 is +2 ಆದರೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ is reduction, and one which itself undergoes reduction is oxidizing agent. ಸೊ ಈ ಆಕ್ಸಿಡೈಸಿಂಗ್ ಏಜೆಂಟ್ ಈ ಕೇಸ್ ಒಳಗೆ n ಫ್ಯಾಕ್ಟರ್ ಏನು ಅಂತ ಕೇಳಿದ್ರೆ ಒನ್ ಮಾಲಿಕ್ಯೂಲ್ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್, ಲಾಸ್ ಬರಂಗಿಲ್ಲ, ಗೇನ್ ಮಾಡಿದ್ದು ರಿಡಕ್ಷನ್ ಆಗಿದೆ. ಒಂದು ಮಾಲಿಕ್ಯೂಲ್ ಎಷ್ಟು +7 ಇದ್ದಿದ್ದು +2 ಆಗ್ಬೇಕಂದ್ರೆ ಅದು 5 ಎಲೆಕ್ಟ್ರಾನ್ ತಗೋಬೇಕು. ಸೊ n ಫ್ಯಾಕ್ಟರ್ or z of KMnO4 in this case is 5. This is how you calculate n factor. n factor is important to calculate normality. Normality is equals to n factor into molarity. This topic, if you understand clearly, it will really help you in solving problems from some basic concepts of chemistry from first year. Learn questions bartavu, solutions second year, electrochemistry, redox reactions, in all these chapters. It will help you a lot. I hope this is clear. So please ಇದನ್ನು ನೋಡ್ರಿ, ಅರ್ಥ ಮಾಡ್ಕೊರಿ. ಇದನ್ನ ಐ ಟೋಲ್ಡ್ ಆಗಲೇ ನನಗಿದು ಇರಿಟೇಷನ್ ಆಗ್ತಿತ್ತು, ನಾ ಕಲಿಯೋ ಮುಂದೆ ನಾನು ಇಗ್ನೋರ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಅದರಿಂದ ನನಗೆ ಎಷ್ಟೋ ಕ್ವಶನ್ ಸಾಲ್ವ್ ಮಾಡೋಕ್ಕಾಗಿಲ್ಲ. ಸೊ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಪ್ ದಿಸ್ ಹೆಲ್ಪ್ಸ್. ಸೊ ಪ್ಲೀಸ್ ಇದನ್ನು ನೋಡ್ರಿ, ಅರ್ಥ ಮಾಡ್ಕೊರಿ. ಇದ್ರ ಮೇಲೆ ಒಂದು ಕ್ವಶನ್ಸ್ ಸಾಲ್ವ್ ಮಾಡೋಣ ನೆಕ್ಸ್ಟ್ ವಿಡಿಯೋದಾಗ. ಒಂದಿಷ್ಟು ಕ್ವಶನ್ಸ್ ನಾರ್ಮಾಲಿಟಿ ಮೇಲೆ ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿ, ದೆನ್ ಐ ವಿಲ್ ಬಿ ಕಂಟಿನ್ಯೂ ವಿತ್ ಎಲೆಕ್ಟ್ರೋಕೆಮಿಸ್ಟ್ರಿ ಕ್ವಶನ್ಸ್. ಥ್ಯಾಂಕ್ ಯು.